ಹಲೋ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇವಾಗ ನೋಡಿದ್ರಲ್ಲ ವೈಫರ್ದು ಒಂದು ಕಡೆ ಬಂದ್ಬಿಟ್ಟು ನೀರು ಬರ್ತಾ ಇಲ್ಲ, ಒಂದು ಕಡೆ ಬರ್ತಾ ಇದೆ, ರೈಟ್ ಸೈಡ್ ಬರ್ತಾ ಇದೆ, ಲೆಫ್ಟ್ ಸೈಡ್ ಬರ್ತಾ ಇಲ್ಲ. ಇದು ಯಾವ ಥರ ನಾವೇ ಓನಾಗೆ ನಮ್ಮ ಕಾರ್ ಇಟ್ಕೊಂಡಿರೋರು ಆ ಚಿಕ್ಕ ಪ್ರಾಬ್ಲಮ್ನ ನಾವೇ ಯಾವ ಥರ ರೆಡಿ ಮಾಡ್ಬೋದು ಅಂತ ನೋಡೋಣ ಈ ವಿಡಿಯೋದಲ್ಲಿ. ಇದು ಬಂದ್ಬಿಟ್ಟು ಪೈಪಲ್ಲಿ ಏನಾದರೂ ಡೆಸ್ಟ್ ಸೇರ್ಕೊಂಡಿರಬೇಕು, ಅಷ್ಟೇ ಕೆಲಸ ಇರೋದು. ಅದೇ ನಾವು ಸರ್ವಿಸ್ ಸ್ಟೇಷನ್ಗೆ ಹೋದರೆ ಪಾರ್ಟ್ಸ್ಗಳೇ ಚೇಂಜ್ ಮಾಡಬೇಕು ಅಂತಾರೆ. ನಮಗೆ ಇವಾಗ ದುಡ್ಡು ಸೇವ್ ಮಾಡಬೇಕಂದ್ರೆ ನಾವೇ ಖುದ್ದಾಗೆ ಇದು ಮೇಂಟೆನೆನ್ಸ್ ಮಾಡಿದ್ರೆ ನಮಗೂ ಸ್ವಲ್ಪ ನಾಲೆಡ್ಜ್ ಬರುತ್ತೆ, ಮತ್ತು ಗಾಡಿನೂ ತುಂಬ ಚೆನ್ನಾಗಿ ಮೇಂಟೈನ್ ಆಗಿರ್ತದೆ. ಸರಿನಾ? ನಾವು ಇವಾಗ ಸರ್ವಿಸ್ ಸ್ಟೇಷನ್ಗೆ ಇವತ್ತು ತೊಗೊಂಡೋಗೋಣ, ನಾಳೆ ತೊಗೊಂಡೋಗೋಣ ಅಂತ ಟೈಮ್ ಹೋಗ್ತಾನೆ ಇರ್ತದೆ. ಅದಕ್ಕೋಸ್ಕರ ನಮ್ಮ ಫ್ರೀ ಟೈಮಲ್ಲಿ ಈ ಸಣ್ಣ ಪುಟ್ಟ ಪ್ರಾಬ್ಲಮ್ಸು ಹೆಂಗೆ ರೆಡಿ ಮಾಡೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಮಾತ್ರ ನೋಡಿ ಫ್ರೆಂಡ್ಸ್, ಫಸ್ಟು ಒಂದು ಸೇಫ್ಟಿ ಪಿನ್ ತಗೊಂಡು ಫಸ್ಟು ಈ ಹೋಲ್ಸ್ ಒಳಗಡೆ ಏನಾದರೂ ಡೆಸ್ಟ್ ಐತಾ ಅಂತ ನಾವು ಫಸ್ಟು ಎಲ್ಲ ಬಿಚ್ಚೋಕ್ಕಿಂತ ಮುಂಚೆನೇ ಈ ಥರ ಸೇಫ್ಟಿ ಪಿನ್ನ ಚುಚ್ಚು ನೋಡ್ಕೊಳೋಣ ಫ್ರೆಂಡ್. ಅದಾದಮೇಲೆ ಕೆಲಸ ಮಾಡುತ್ತಾ ಇಲ್ಲ ಅಂತ ಚೆಕ್ ಮಾಡೋಣ. ಒಂದೊಂದು ಟೈಮ್ ಇದೇ ಥರ ಸುಲಭವಾಗಿ ಈ ಕೆಲಸ ಆಗಿಬಿಡುತ್ತೆ. ನೋಡೋಣ ನನ್ನ ಗಾಡಿಯಲ್ಲಿ ಈ ಪ್ರಾಬ್ಲಮ್ಮು ಈ ಪಿನ್ ಹಾಕಿದ್ಮೇಲೆ ಸಾಲ್ವ್ ಆಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇದು ಪಿನ್ ಹಾಕಿದ್ಮೇಲೆ ಕೂಡ ವರ್ಕ್ ಆಗ್ತಾ ಇಲ್ಲ. ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. 12 ಸೈಜ್ ಬಿಟ್ಟಿಂದ ವೈಫರ್ ನೆಟ್ಟು ಎರಡೂ ಓಪನ್ ಮಾಡ್ಕೊಳೋಣ. ಅದಾದಮೇಲೆ ವೈಫರ ಓಪನ್ ಮಾಡ್ಕೊಳೋಣ. ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಇರಿ ಇದನ್ನು ಯಾವ ಥರ ನಾವು ಬಿಚ್ಚಬೇಕು ಅಂತ. ನೋಡಿ ಫ್ರೆಂಡ್, ವಿಡಿಯೋದಲ್ಲಿ ನೋಡೋದ್ರಲ್ಲ ಈ ಥರ ಸ್ಟೆಪ್ ಬೈ ಸ್ಟೆಪ್ ನಾವು ರಿಮೂವ್ ಮಾಡೋದು ಹೆಂಗೆ ಅಂತ ನಾನು ಹೇಳಿದ್ದೀನಿ. ಇದು ನೋಡಿ, ಇವಾಗ ಇದ್ರದ್ದು ಕನೆಕ್ಷನ್ ಕೊಟ್ಟು ನೋಡೋಣ ಇದರಲ್ಲಿ ನೀರು ಬರುತ್ತಾ ಇಲ್ಲ ಅಂತ ಒಂದು ಟೈಮ್ ಚೆಕ್ ಮಾಡೋಣ. ಡೈರೆಕ್ಟಾಗಿ ಕೊಟ್ಟು ನೋಡಿ, ಇಲ್ಲೊಂದು ಪೈಪ್ ಬರುತ್ತೆ, ಫಸ್ಟು ಅದನ್ನು ರಿಮೂವ್ ಮಾಡಿ ಆಚೆ ಬಿಡೋಣ. ಅದಾದಮೇಲೆ ನೋಡಿ ಇದರಲ್ಲಿ ಏನೋ ಒಂದು ಡೆಸ್ಟು ಒಳಗಡೆ ಸೇರ್ಕೊಂಡಿರೋ ಥರ ಐತೆ. ನನಗೆ ಗೊತ್ತಿತ್ತು ಏನೋ ಡೆಸ್ಟೇ ಇರಬೇಕು ಅಂತ. ನೋಡಿ ಇದು ತೆಗೆಯೋಣ. ನೋಡಿ ಇದು ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ. ಈ ಸ್ಪ್ರಿಂಗ್ ಐತೆ, ಇದರಲ್ಲಿ ಒಂದು ಬಾಲ್ಸ್ ಐತೆ, ಆ ಬಾಲ್ ಸೆಂಟ್ರಲ್ಲಿ ಡೆಸ್ಟ್ಗಳು ಹೋಗಿ ಸೇರ್ಕೊಂಬಿಟ್ಟೈತೆ. ನೋಡಿ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಅದನ್ನು ಸುಮ್ಮನೆ ನೋಡಿ ಹಿಂಗೆ ರಿಲೀಸ್ ಮಾಡಿ ಬಿಟ್ಟಿದ ತಕ್ಷಣ ಡೆಸ್ಟೆಲ್ಲ ಕೆಳಗಡೆ ಬಿದ್ದೋಯ್ತು. ಆಮೇಲೆ ಒಂದು ಪಿನ್ ತಗೊಂಡು ಈ ಥರ ಕ್ಲೀನ್ ಮಾಡಿಕೊಂಡು ಆಮೇಲೆ ಇದನ್ನು ಒಂದು ಟೈಮು ನೀರು ಹಾಕ್ಬಿಟ್ಟು ಫೋರ್ಸಾಗಿ ಅದರೊಳಗಡೆ ಇರೋ ಡೆಸ್ಟೆಲ್ಲ ಬರಲಿ ಅಂತ ಒಂದು ಟೈಮ್ ಚೆಕ್ ಮಾಡೋಣ ಫ್ರೆಂಡ್ಸ್. ನೋಡಿ ಹಾಕೊಂಬಿಟ್ಟೆ, ಆನ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಫೋರ್ಸಾಗಿ ನೀರು ಬರ್ತೈತೆ, ತುಂಬ ಚೆನ್ನಾಗಿ ಫ್ಲೋ ಐತೆ. ನೆಕ್ಸ್ಟ್ ಸ್ಟೆಪ್ಪು ಇದನ್ನು ಹೆಂಗೆ ಮತ್ತೆ ರಿಟರ್ನ್ ಫಿಟ್ ಮಾಡೋದು ಅಂತ. ಸ್ಪ್ರಿಂಗಲ್ಲಿ ನೋಡಿ ಒಂದು ಬಾಲ್ಸ್ ಐತೆ, ಗೋಲಿ ಅಂತೀವಿ ಬಾಲ್ಸು. ಅದನ್ನು ಫಸ್ಟು ಒಳಗಡೆ ಹಾಕ್ಬಿಟ್ಟು ಸೆಕೆಂಡ್ ಸ್ಪ್ರಿಂಗ್ನ ಹಾಕಿ, ಅದಾದಮೇಲೆ ನೋಡಿ ಈ ಥರ ಪ್ಲ್ಯಾಸ್ಟಿಕ್ದೊಂದು ಪೈಪು ಹೋಲ್ಸ್ ಥರ ಬರುತ್ತೆ, ಅದನ್ನು ಹಾಕಿ ಪ್ರೆಸ್ ಮಾಡಿಬಿಟ್ರೆ ಸಾಕು. ಇದರಲ್ಲಿ ಇನ್ನೇನು ಕೆಲಸ ಇರೋದಿಲ್ಲ. ಮತ್ತು ಇದು ಹಿಂಗೆ ಫಿಟ್ಟಿಂಗ್ ಮಾಡಿ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇವಾಗ ಇದರಲ್ಲಿ ಫಿಟ್ ಮಾಡಿದ್ದೀನಿ. ಇವಾಗ ಆನ್ ಮಾಡಿ ನೋಡೋಣ. ನೋಡಿ ಫ್ರೆಂಡ್ಸ್, ನೀರು ಬಂದ್ಬಿಡ್ತು, ತುಂಬ ಫೋರ್ಸಾಗಿ ಬರ್ತೈತೆ. ಇದು ಸಕ್ಸಸ್ ಆಗೈತೆ ಕೆಲಸ. ಓಕೆ. ನೆಕ್ಸ್ಟ್ ಸ್ಟೆಪ್ ನೋಡಿ ಫಿಟ್ಟಿಂಗ್ ಮಾಡೋದು.
ಒಂದೊಂದೇ ಫಿಟ್ಟಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇಲ್ಲಿ ಇವಾಗ ನೀನು ಇದು ಮಾಡ್ಬೇಕು ನೋಡಿ ಫ್ರೆಂಡ್ಸ್. ಎಲ್ಲ ಫಿಟ್ಟಿಂಗ್ಸ್ ಮುಗೀತು. ಇವಾಗ ಆನ್ ಮಾಡಿ ನೋಡೋಣ ನೀರು ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತ ವೈಫರಲ್ಲಿ. ನೋಡಿ ಫ್ರೆಂಡ್ಸ್, ಕ್ಲೀನಾಗಿ ಬರ್ತೈತೆ. ಆದರೆ ಇದು ಫ್ಲೋ ಬಂದ್ಬಿಟ್ಟು ಡಿಫ್ರೆಂಟ್ ಡೈರೆಕ್ಷನಲ್ಲಿ ತಿರುಗ್ತೈತೆ. ಈ ಡೈರೆಕ್ಷನ್ನ ಸೆಟ್ ಮಾಡೋಣ. ಸೆಟ್ ಮಾಡೋಕ್ಕೆ ಫಸ್ಟು ಒಂದು ಸೇಫ್ಟಿ ಪಿನ್ ತಗೊಂಡು ಆ ಪಿನ್ನ ಹೋಲ್ಸ್ ಒಳಗಡೆ ಹಾಕ್ಕೊಂಡು ಯಾವ ಕಡೆ ಬೇಕೋ ತಿರುಗಿಸಿದ್ರೆ ಆ ಡೈರೆಕ್ಷನ್ನು ಸರಿ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಡೈರೆಕ್ಷನ್ ಕ್ಲೀನಾಗಿ ಬರ್ತೈತೆ. ಎರಡೂ ಕಡೆ ಕ್ಲೀನಾಗಿ ಬರ್ತೈತೆ ಡೈರೆಕ್ಷನ್ನು. ಓಕೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇವಾಗ ವರ್ಕ್ ಆಗ್ತೈತೆ. ಇದೇ ಥರ ನಿಮ್ಮ ಗಾಡಿಯಲ್ಲೂ ಪ್ರಾಬ್ಲಮ್ ಇತ್ತು ಅಂದರೆ ನೀವು ಸಾಲ್ವ್ ಮಾಡ್ಕೊಬೋದು. ನನ್ನ ಕೆಲಸ ಇಷ್ಟ ಆಯಿತು ಅಂದರೆ ಲೈಕ್ ಮಾಡ್ಕೊಳ್ಳಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗ್ತೀನಿ ಒಂದು ಒಳ್ಳೆ ವಿಡಿಯೋದಲ್ಲಿ. ಟೇಕ್ ಕೇರ್ ಆ್ಯಂಡ್ ಬಾಯ್.